ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ದೊರೆಯಲಿ. ಹೃದಯಂಗಮ ಮಾತೆನ್ನುವಂಥ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನವನ್ನು ಮಾಡ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಆದಿಕಾಂಡ 35ನೇ ಅಧ್ಯಾಯ 4 ಮತ್ತು 8ನೇ ವಚನಗಳು. ಆದಿಕಾಂಡ 35 4ನೇ ವಚನ ಮತ್ತು 8ನೇ ವಚನ. ಆಗ ಅವರು ತಮ್ಮಲ್ಲಿದ್ದ ಎಲ್ಲ ಅನ್ಯ ದೇವರುಗಳನ್ನು ತಮ್ಮ ಕಿವಿಗಳಲ್ಲಿದ್ದ ಮುರುವುಗಳನ್ನು ಯಾಕೋಬನಿಗೆ ಒಪ್ಪಿಸಲು ಅವನು ಅವುಗಳನ್ನು ಶೆಕೆಮ್ ಪಟ್ಟಣದ ಹತ್ತಿರವಿರುವ ಏಲಾ ವೃಕ್ಷದ ಬುಡದಲ್ಲಿ ಹೂಳಿಟ್ಟನು. 8ನೇ ವಚನ. ಅಲ್ಲಿ ರೆಬೆಕ್ಕಳ ದಾದಿಯಾದ ದೆಬೋರಳು ಸತ್ತು ಹೋಗಲು ಅವರು ಆಕೆಗೆ ಬೇತಲಿನ ತಗ್ಗಿನಲ್ಲಿರುವ ಅಲ್ಲೋನ್ ಮರದ ಬುಡದಲ್ಲಿ ಸಮಾಧಿ ಮಾಡಿ ಅದಕ್ಕೆ ಅಲ್ಲೋನ್ ಬಾಕೂತ್ ಎಂಬ ಹೆಸರಿಟ್ಟರು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಕೃಪೆಯನ್ನು ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆದಿಕಾಂಡ 35ನೇ ಅಧ್ಯಾಯದ 1ನೇ ವಚನದಿಂದ ಮುಂದುವರೆದು ನಾವು 15ರವರೆಗೆ ಬರುವಾಗ ಒಂದು ಯಾಕೋಬನ ಜೀವಿತದ ಒಂದು ಪ್ರಾಮುಖ್ಯ ಘಟನೆ ಮತ್ತು ಆತನ ಜೀವಿತದ ಒಂದು ಪ್ರಾಮುಖ್ಯ ಘಟ್ಟವನ್ನು ನಾವು ಕಾಣ್ತೇವೆ. ಇಲ್ಲಿ ದೇವರು ಈಗ ಆತನು ಎಲ್ಲಿದ್ದಾನೋ ಆ ಸ್ಥಳವನ್ನು ಬಿಟ್ಟು ಘಟ್ಟ ಹತ್ತಿ ಮೇಲೆ ಬರಲಿಕ್ಕೆ ಆತನು ಹೇಳ್ತಾನೆ. ಹಾಗಾದರೆ ನಾವು ಸಹ ವಾಕ್ಯದಲ್ಲಿ ಅಂಥ ಭಾಗವನ್ನು ಯೇಸುಕ್ರಿಸ್ತನ ಕುರಿತಾಗಿ ನಾವು ನೋಡ್ತೇವೆ. ಒಂದು ವಚನ ಹೀಗೆ ಹೇಳ್ತದೆ, ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 51ನೇ ವಚನದಲ್ಲಿ, ಯೇಸು ತಾನು ಪರಲೋಕವನ್ನೇ ಇರುವ ದಿವಸಗಳು ತುಂಬುತ್ತಾ ಬರುವಾಗ, ಪರಲೋಕವನ್ನೇ ಇರುವ, ಹಾಗಾದರೆ ಪರಲೋಕದಿಂದ ಇಳಿದು ಬಂದಿದ್ದಾನೆ, ಈಗ ಆತನು ಏರಬೇಕು. ಯಾಕೋಬನು ಒಂದು ಕಾಲದಲ್ಲಿ ಬೇತಲಿಗೆ ಬಂದಿದ್ದಾನೆ, ಈಗ ಅಲ್ಲಿಂದ ಆತನು ಪದ್ದನ ಆರಾಮಿಗೆ ಹೋಗಿ ಮತ್ತೆ ಅಲ್ಲಿಂದ ಎಷ್ಟೋ ವರ್ಷಗಳ ತರುವಾಯ ಈಗ ಶೆಕೆಮಿಗೆ ಬಂದು ಈಗ ಒಂದು ಸ್ಥಳದಲ್ಲಿದ್ದಾನೆ. ದೇವರು ಹೇಳ್ತಾನೆ ಘಟ್ಟ ಹತ್ತಿ. ಹಾಗಾದರೆ ಯಾಕೋಬನಿಗಿರುವಂಥ ಈ ಕರೆ ಯೇಸುಕ್ರಿಸ್ತನಿಗೂ ಇತ್ತು. ಇವನಿಗ ಬೇತಲಿಗೇರಿ ಹೋಗಬೇಕು, ಯೇಸುಕ್ರಿಸ್ತನ ತಿರುಗಿ ಪರಲೋಕಕ್ಕೆ ಹೋಗಬೇಕು. ಆದರೆ ಅದಕ್ಕೆ ಮೊದಲು ಮಾಡಬೇಕಾದದ್ದೇ, ದೇವರು ಇಲ್ಲಿ ಹೇಳ್ತಿದ್ದಾನೆ ಬೇತಲಿಗೆ ಬಂದಲ್ಲಿ ಯಜ್ಞವೇದಿಯನ್ನು ಕಟ್ಟಿ ದೇವರನ್ನು ಆರಾಧಿಸಬೇಕೆಂಬುದಾಗಿದ್ದು ದೇವರೇ ಆತನಿಗೆ ತಿಳಿಸ್ತಾನೆ. ಆಗ ಆತನು ತನ್ನ ಜೊತೆಲಿದ್ದ ಸಮಸ್ತ ಪರಿವಾರದವರು, ತನ್ನ ಕುಟುಂಬದವರು ಮತ್ತು ಅವನ ಜೊತೆ ಇದ್ದ ಎಲ್ಲ ಇತರೆ ಜನರು, ದಾಸರು ಎಲ್ಲರನ್ನು ಶುದ್ಧ ಮಾಡಿಕೊಳ್ಳಿಕ್ಕಾಗಿ ಹೇಳ್ತಾನೆ. ಆಗ ಅವರೆಲ್ಲರೂ ತಮ್ಮ ಬಳಿರುವಂಥ ವಿಗ್ರಹಗಳನ್ನು ಮತ್ತು ಮುರುವುಗಳನ್ನು, ಆಭರಣಗಳು, ಒಂದು ವೇಳೆ ಆಭರಣಗಳು ವಿಗ್ರಹಕ್ಕೆ ಸಂಬಂಧಪಡ್ತದೇನೋ ಅವೆಲ್ಲವನ್ನ ಯಾಕೋಬನ ಕೈಗೆ ಒಪ್ಪಿಸ್ತಾರೆ. ಯಾಕೋಬನ ಅದೆಲ್ಲವನ್ನ ತೆಗೆದುಕೊಂಡು ಅದನ್ನು ಹೂತಾಕ್ತಾನೆ. ನಂತರದಲ್ಲಿ ಪ್ರಯಾಣ ಮಾಡಿ ಬೇತಲ್ ಸೇರ್ತಾರೆ. ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿ ದೇವರನ್ನ ಆರಾಧಿಸಿ, ಮೊದಲು ಲೂಜ್ ಎಂಬುದಾಗಿದ್ದ ಪಟ್ಟಣಕ್ಕೆ ಆತನು ಬೇತಲ್ ಎಂಬುದಾಗಿ ಹೆಸರಿಟ್ಟಿದ್ದ. ಈಗ ಅಲ್ಲಿ ಆರಾಧನೆ ಮಾಡಿ ಈಗ ಬೇತಲ್ ಎಂಬಂಥ ಪಟ್ಟಣಕ್ಕೆ ಈಗ ಆತನು ಎಲ್ ಬೇತಲ್ ಎನ್ನುವಂಥ ಹೆಸರಿಡ್ತಾನೆ. ಈ ಘಟನೆ, ಈ ಒಂದು ಕಾರ್ಯ ಮುಗಿದ ಕೂಡಲೇ ಅಲ್ಲಿ ಇನ್ನೊಂದು ದುಃಖದ ಘಟನೆ ಇದೆ. ಅಲ್ಲಿ ಆತನ ಹೆಂಡತಿಯಾಗಿದ್ದ ರೆಬೆಕ್ಕಳ ದಾದಿ ದೆಬೋರಳು ಸತ್ತು ಹೋಗ್ತಾಳೆ. ಈಗ ಅವಳನ್ನ ಅಲ್ಲಿ ಹೂತಾಕ್ತಾರೆ. ವಿಗ್ರಹಗಳನ್ನು ಸಹ ಆತನು ಏಲಾ ಮರದ ಬುಡದಲ್ಲಿ ಹಾಕಿದ್ದಾನೆ. ಇಲ್ಲಿ ಈಕೆಯನ್ನು ಸಹ ಕೆಲವು ಭಾಷಾಂತರಗಳ ಪ್ರಕಾರ ಏಲಾ ಮರದ ಬುಡದಲ್ಲಿ ಆತನು ಹೂತಾಕಿದ್ದಾನೆ. ಈಗ ಈ ದಾದಿಯನ್ನು ಹೂತಾಕಿದ ಭಾಗದಲ್ಲಿ ಆ ಮರಕ್ಕೆ ಆತನು ಅಲ್ಲೋನ್ ಬಾಕೂತ್ ಎಂಬ ಹೆಸರಿಡ್ತಾನೆ. ಅದಕ್ಕೆ ಇಲ್ಲಿಯೇ ನೇರವಾಗಿ ಒಂದು ಅರ್ಥ ಕೊಡಲ್ಪಟ್ಟದೆ. ಅಲ್ಲೋನ್ ಬಾಕೂತ್ ಅಂದರೆ ಗೋಳಾಟದ ಮರ. ಇಡೀ ಘಟನೆಯಲ್ಲಿ ನಮಗೊಂದು ಪ್ರಾಮುಖ್ಯವಾದ ಸಂಗತಿ, ಹೂತು ಹಾಕಿದ 2 ಸಂದರ್ಭಗಳು. ಯೇಸು ಕ್ರಿಸ್ತನ ಕುರಿತಾಗಿ ನಾವು ಯೋಚಿಸಿದಾದರೆ, ಯೇಸು ಕ್ರಿಸ್ತನು ಈಗ ಕಲ್ವಾರಿ ಶಿಲುಬೆಯಲ್ಲಿ ಬಲಿ ಅರ್ಪಣೆಯಾಗಿ ಆತನು ಈಗ ಸತ್ತು, ನಂತರ ಆತನು ಹೂಣಲ್ಪಟ್ಟು, ನಂತರ ಆತನು ತಿರುಗಿ ಜೀವಂತನಾಗಿ ಎದ್ದು ಬರ್ತಾನೆ. ಯಾಕೋಬನ ಜೀವಿತದ ಎಲ್ಲ ಘಟನೆಗಳಾದ ಮೇಲೆ ತಿರುಗಿ ಪುನರುತ್ಥಾನಕ್ಕೆ ಸಂಬಂಧಪಟ್ಟ ಭಾಗವನ್ನು ನೋಡ್ಲಿಕ್ಕೆ ಆಗ್ತದೆ. ಆದರೆ ನಾವು ಈ ದಿನ ಧ್ಯಾನಿಸುವುದಿಲ್ಲ, ಇರಲಿ. ಈಗ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಜೀವದಿಂದ ಎದ್ದ ಈ ವಿಚಾರ ಇರುವುದಾದರೆ ಅದಕ್ಕೆ ಬಹಳ ಸೊಗಸಾದ ಒಂದು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಕೊರಿಂಥ 15ನೇ ಅಧ್ಯಾಯ 3ನೇ ವಚನದ ಕೊನೆ ಭಾಗ ಮತ್ತು 4ನೇ ವಚನ, ಇದನ್ನು ನಾನು ಓದ್ತಿದ್ದೇನೆ. 1 ಕೊರಿಂಥ 15ನೇ ಅಧ್ಯಾಯ 3ನೇ ವಚನದ ಕೊನೆ ಭಾಗ ಮತ್ತು 4ನೇ ವಚನ. ಅದು ನಾನು ಸಹ ಕಲಿತುಕೊಂಡದ್ದೇ, ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರೋ ಪ್ರಕಾರ ಕ್ರಿಸ್ತನು ಪಾಪಗಳ ನಿವಾರಣೆಗಾಗಿ ಸತ್ತನು ಹೂಣಲ್ಪಟ್ಟನು. ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ. 4ನೇ ವಚನ, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಹಾಗಾದರೆ ಯೇಸು ಸತ್ತದ್ದು ಶಾಸ್ತ್ರದ ಪ್ರಕಾರ, ಯೇಸು ಹೂಣಲ್ಪಟ್ಟದ್ದು ಶಾಸ್ತ್ರದ ಪ್ರಕಾರ, ಯೇಸು ಜೀವದಿಂದ ಎಬ್ಬಿಸಲ್ಪಟ್ಟದ್ದು ಶಾಸ್ತ್ರದ ಪ್ರಕಾರ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ನುಡಿಯಲ್ಪಟ್ಟ ಪ್ರವಾದನೆಗಳ ಪ್ರಕಾರವೇ ಇಲ್ಲಿ ಯೇಸು ಹೂಣಲ್ಪಟ್ಟನೆಂಬುದು ಇದೆ. ಆತನನ್ನು ಯೆರೂಸಲೇಮಿನಲ್ಲಿದ್ದ ಸಮಾಧಿಯಲ್ಲಿ, ಆಗ ತಾನೇ ಹೊಸದಾಗಿ ನಿರ್ಮಿಸಿದ ಅರಿಮಥಾಯನಾದ ಯೋಸೇಫನಿಗೆ ಸಂಬಂಧಪಟ್ಟ ಆ ಹೊಸ ಸಮಾಧಿಯೊಳಗೆ ಯೇಸುವನ್ನು ಹೂತು ಹಾಕಿದ್ದಾನೆ. ಇಲ್ಲಿ ಹಾಗಾದರೆ ಯೇಸು ಹೂಣಲ್ಪಟ್ಟನೆ ಅನ್ನುವಂಥ ಭಾಗದಲ್ಲಿ ಏನು ತಾನೇ ಹೂಣಲ್ಪಟ್ಟಿತೆನ್ನುವಂಥ ಒಂದು ಪ್ರಶ್ನೆ ನಮಗೇನಾದರೂ ಬರುವುದಾದರೆ ದೇವರು ಅದನ್ನು ಆದಿಕಾಂಡದ 35ನೇ ಅಧ್ಯಾಯದ ಭಾಗದಲ್ಲಿ ವಿವರಿಸ್ತಾನೆ. 1,
ಯಾಕೋಬನು ನಿರ್ಜೀವ ಸಂಗತಿಗಳನ್ನು ಆತನು ಹೂತು ಹಾಕಿದ್ದಾನೆ. ಇನ್ನೊಂದು ಕಡೆ ಯಾಕೋಬನು ಗೋಳಾಟ ವೇದನೆಗಳನ್ನ ಹೂತು ಹಾಕಿದ್ದಾನೆ. ಹಾಗಾದರೆ ಇದರಲ್ಲಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಇದನ್ನು ಗಮನಿಸೋದಾದರೆ ಇಬ್ರಿಯ 9ನೇ ಅಧ್ಯಾಯದ 14ನೇ ವಚನದಲ್ಲಿ ನಾವು ಓದ್ತೇವೆ, ನಿತ್ಯಾತ್ಮನಿಂದ ತನ್ನಂತಾನೆ ನಿರ್ದೋಷನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ನಮ್ಮನ್ನು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ. ನಿರ್ಜೀವ ಕರ್ಮ, ಹಾಗಾದರೆ ದೇವರ ಮುಂದೆ ನಾವು ಯಾವುದೆಲ್ಲ ಜೀವವಿಲ್ಲದ ಕ್ರಿಯೆ ಕರ್ಮಗಳಲ್ಲಿ ತೊಡಗಿದ್ದೇವೋ, ಯಾವುದೆಲ್ಲ ದೇವರಿಗೆ ಇಷ್ಟವಿಲ್ಲವೋ, ಒಂದು ಸತ್ತ ಸಂಗತಿಯನ್ನು ಯಾರು ತಮ್ಮ ಮನೆಯೊಳಗಿಟ್ಟುಕೊಳ್ಳುವುದಿಲ್ಲ. ಅದೊಂದು ಇರುವೆಯೋ ಸೊಳ್ಳೆಯೋ ಇಲಿಯೋ ಯಾವುದೋ ಅದು ಸತ್ತದಾಗಿದ್ರೆ ಅದನ್ನು ಕೂಡಲೇ ಹೊರಗೆ ತೆಗಿತಾರೆ. ಹಾಗಾದ್ರೆ ನಮ್ಮಲ್ಲಿ ಜೀವಸ್ವರೂಪನಾದ ದೇವರೆದುರು ಎಷ್ಟೋ ಜೀವವಿಲ್ಲದ ಸಂಗತಿಗಳಿದೆ, ಅದಿದೆಂಬುದು ಸಹ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಕೇಳ್ತಾ ಇದ್ರೆ ನಮ್ಮ ಅರಿವಿಗೆ ಅದು ಗೋಚರವಾಯ್ತಲ್ಲ, ಅದು ಗೊತ್ತಿಲ್ಲ. ಆದ್ರೆ ದೇವರು ಇದು ನಮ್ಮಲ್ಲಿ ಇರಬಾರದೆಂಬುದಾಗಿ ಆತನು ತೀರ್ಮಾನಿಸಿದ್ದಾನೆ. ಆದುದರಿಂದ ಯೇಸು ನಿರ್ದೋಷಿಯಾಗಿ ತಂದೆಯಾದ ದೇವರಿಗೆ ನಿತ್ಯಾತ್ಮನಿಂದ ಸಮರ್ಪಿಸಿಕೊಳ್ಳುವಾಗ ಆತನು ಸುರಿಸಿದ ರಕ್ತ ಕ್ರಿಸ್ತನ ರಕ್ತ ಎಂಬುದಾಗಿ ವಾಕ್ಯ ಹೇಳ್ತದೆ. ಆ ಕ್ರಿಸ್ತನ ರಕ್ತ ನಮ್ಮನ್ನು ಎಷ್ಟೋ ಹೆಚ್ಚಾಗಿ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವುಳ್ಳ ದೇವರನ್ನು ಆರಾಧಿಸುವರಾಗುವಂಥ ಅರ್ಹತೆ ಹಕ್ಕು ನಮಗೆ ದೊರಕುವಂತೆ ಈಗ ಅದು ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸಿ ಜೀವುಳ್ಳ ದೇವರ ಎದುರು ನಿಲ್ಲಿಸುವಂಥದ್ದಾಗಿದೆ. ಪ್ರಿಯರೇ, ಹಾಗಾದರೆ ಯಾಕೋಬನು ಜೀವವಿಲ್ಲದ ಸಂಗತಿಗಳನ್ನ ತನ್ನ ಜನರಿಂದ ತೆಗೆದುಕೊಂಡು ಹೂತಾಕಿರುವುದಾದರೆ ಯೇಸು ಲೋಕದ ಪಾಪವನ್ನೇ ಹೊತ್ತು, ಅಂದರೆ ನಮ್ಮಲ್ಲಿದ್ದ ನಿರ್ಜೀವ ಕರ್ಮಗಳನ್ನ ಹೊತ್ತು ತಾನೇ ಅದನ್ನು ತನ್ನ ದೇಹದ ಮೇಲೆ ಹೊತ್ತು ಸತ್ತು ಆತನು ಹುಣಲ್ಪಟ್ಟಿದ್ದಾನೆ. ಅದೇ ವೇಳೆಯಲ್ಲಿ ಯೆಶಾಯ ಹೇಳ್ತಾನೆ, ಯೆಶಾಯ 53ನೇ ಅಧ್ಯಾಯದ 4ನೇ ವಚನದಲ್ಲಿ ಬಹು ವಿಶೇಷವಾಗಿ ಯೇಸು ಹೊತ್ತುಕೊಂಡ ಭಾಗಗಳು ಅಲ್ಲಿ ಬರೆಯಲ್ಪಟ್ಟದೆ. ನಿಜವಾಗಿ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಯಾವುದೆಲ್ಲ ಕಷ್ಟ ಸಂಕಟಗಳು ನಮಗೆ ವೇದನೆ ಗೋಳಾಟವಾಗಿದೆಯೋ ಅದನ್ನು ಯೇಸು ತನ್ನ ಮೇಲೆ ತೆಗೆದುಕೊಂಡು ಅದನ್ನು ನಾವು ಮತ್ತಾಯ 8:17 ಸಹ ಸ್ಪಷ್ಟವಾಗಿ ಅದನ್ನು ಓದ್ತೇವೆ. ಮತ್ತಾಯ 8:17, ಇದಲ್ಲದೆ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರೋ ಮಾತು ನೆರವೇರುತ್ತೆ. ಯೇಸು ಒಬ್ಬೊಬ್ಬರಿಂದಲೂ ಒಂದು ವೇದನೆ ಸಂಕಟಗಳನ್ನ ತೆಗೆದುಕೊಂಡು ನಮ್ಮ ಕಣ್ಣೀರನ್ನೆಲ್ಲ ಆತನು ತೆಗೆದುಕೊಂಡು ಆತನು ಸತ್ತು ಆತನು ಸಮಾಧಿಯಲ್ಲಿ ಹೂಣಲ್ಪಟ್ಟನು. ಹೀಗೆ ಆತನು ಹೂಣಲ್ಪಡುವಾಗ ನಮ್ಮ ಪಾಪಗಳ ಸಹಿತವಾಗಿ ನಮಗಿರುವ ವೇದನೆ ಸಂಕಟಗಳ ಸಹಿತವಾಗಿ ಆತನು ಹೂಣಲ್ಪಟ್ಟಿದ್ದಾನೆ. ಕಾರಣ ಸತ್ತದ್ದು ಇನ್ನು ಸಂಪೂರ್ಣವಾಗಿ ಅದು ಹೂತಾಕಲ್ಪಡಲೆಂಬುದಾಗಿ ಅಲ್ಲಿಗೆ ನಿಲ್ಲಿಸ್ತಿಲ್ಲ. ನಮಗೆ ಹೊಸತನ ದೊರಕಬೇಕೆಂಬುದಾಗಿ ಆತನ ಜೀವದಿಂದ ಎದ್ದು ಬಂದಿದ್ದಾನೆ. ನಮಗೆ ನೀತಿವಂತರೆಂಬ ಬಿರುದು ದೊರಕುವಂತೆ, ನಮಗೆ ಜಯಶಾಲಿಗಳ ಜೀವಿತ ದೊರಕುವಂತೆ, ನಮಗಿರುವಂಥ ಎಲ್ಲ ವೇದನೆಗಳಿಂದ ನಮಗೆ ಪೂರ್ಣ ಉಪಶಮನ, ಪೂರ್ಣ ಬಿಡುಗಡೆ, ಪೂರ್ಣ ವಿಮೋಚನೆ, ಪೂರ್ಣ ಪರಿಹಾರವು ದೊರಕುವಂತೆ ಆತನು ಎದ್ದು ಬಂದಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಯೇಸುಕ್ರಿಸ್ತನ ಈ ಶಿಲುಬೆ ಸಾಧನೆಯಲ್ಲಿ ಅನೇಕ ಸಂಗತಿಗಳನ್ನ ಅನೇಕ ಸಾಧನೆಗಳನ್ನ ಆತನು ಹಳೆ ಒಡಂಬಡಿಕೆಯಲ್ಲಿ ಈ ವಿಧದಲ್ಲಿ ನಮಗೆ ವಿವರಿಸ್ತಾ ಬರ್ತಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಕಾರ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಪ್ರಿಯ ಮಗನನ್ನು ನೀನು ಬಲಿ ಅರ್ಪಿಸಿ ಆತನು ಸತ್ತಾಗ ಆತನು ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಹೂಣಲ್ಪಟ್ಟನೆಂಬುದಾಗಿ ಹೇಳಿದೆ. ಆದರೆ ಹೂಣಲ್ಪಟ್ಟದ್ದು ಏನೆಂಬುದನ್ನು ಆದಿಕಾಂಡ 35ನೇ ಅಧ್ಯಾಯದಲ್ಲಿ ಯಾಕೋಬನ ಘಟನೆಯಿಂದ ನೀನು ವಿವರಿಸಿದ್ದಕ್ಕಾಗಿ ಸ್ತೋತ್ರ. ಸಕಲ ನಿರ್ಜೀವ ಕರ್ಮಗಳನ್ನು ನಿನ್ನ ಮುಂದೆ ನಿನಗಿಷ್ಟವಿಲ್ಲದ ಸಂಗತಿಗಳು, ಸ್ವಭಾವಗಳು ನಮ್ಮಲ್ಲಿ ಯಾವುದಿತ್ತು ಅವೆಲ್ಲವನ್ನ ನಿನ್ನ ಪ್ರಿಯ ಮಗನ ಮೇಲೆ ಹಾಕಿ ಆತನು ಸಾಯುವಾಗ ಅವುಗಳು ಸತ್ತು ಹೋಗಿ ಆತನು ಹೂಣಲ್ಪಡುವಾಗ ಅವುಗಳು ಪಡುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಜೊತೆಗೆ ನಮಗಿರುವಂಥ ಸಂಕಷ್ಟ, ವೇದನೆಗಳು, ಬಾಧೆ, ವ್ಯಾಧಿಗಳನ್ನು ಯೇಸುವೆ ನೀನು ಹೊತ್ತುಕೊಂಡು ಅದನ್ನು ಕಲ್ವಾರಿ ಶಿಲುಬೆಯಲ್ಲಿ ಕರ್ತನೆ ನೀನು ಜೀವ ಕೊಟ್ಟು ಅವುಗಳು ನೀನು ಸಾಯುವಲ್ಲಿ ಅವು ಸಾಯುವಂತೆಯೂ ಮತ್ತು ಕರ್ತನೆ ಅವುಗಳು ನೀನು ಹೂತಾಕಲ್ಪಡುವಾಗ ಅವುಗಳು ಹೂತು ಹೋಗುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪುನರುತ್ಥಾನದಲ್ಲಿ ನಮಗೆ ಪರಿಪೂರ್ಣ ಜಯ, ಬಿಡುಗಡೆ, ವಿಮೋಚನೆ ಕೊಟ್ಟದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುವಂಥ ನಮ್ಮ ಒಬ್ಬೊಬ್ಬರೊಳಗೆ ಕರ್ತನೆ ಈ ವಿಶ್ವಾಸವು, ಜಯವು ನಮಗೆ ಪ್ರಾಪ್ತಿಯಾಗಲಿ ಎಂದು ನಾವು ಬೇಡಿಕೊಳ್ತೇವೆ. ಈ ಪ್ರೇಯರ್ನ ಆಶೀರ್ವದಿಸ್ತೇವಪ್ಪ, ಆಶೀರ್ವದಿಸ್ರಿ. ಕಲ್ವಾರಿ ಶಿಲುಬೆಯಿಂದ ನೀನು ನಮಗೆ ಬಿಡುಗಡೆ ಮಾಡ್ತಾ ಸಂಪೂರ್ಣ ಜಯವು ನಮಗೆ ದೊರಕಲಿ. ಇದರಿಂದ ನಿನಗೆ ಎಷ್ಟೋ ಮಹಿಮೆ ಆಗಲಿ. ಹೀಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಹೇಳ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.